ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿ ಅಶ್ವಿನಿ ಮಂಜುನಾಥ್. ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಕೂಡ ಚೆನ್ನಾಗಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳನ್ನೆಲ್ಲ ಯೂಸ್ ಮಾಡಿ ಹೇಗೆ ನಾವು ನೂಡಲ್ಸನ್ನು ಮಾಡ್ಕೊಬೋದು ಮನೆಯಲ್ಲಿ ಅತಿ ರುಚಿಕರವಾಗಿ, ಮತ್ತು ಈ ರೀತಿ ಮಾಡಿದ್ರೆ ಮಾತ್ರ ರೋಡ್ ಸೈಡ್ ರೀತಿಯೇ ಟೇಸ್ಟ್ ಬರುತ್ತೆ ಅಂತಲೂ ಸಹ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಏನೇನೆಲ್ಲ ಹಾಕಿದ್ರೆ ಮತ್ತು ಯಾವ್ಯಾವ ಮೆಥಡಲ್ಲಿ ಮಾಡಿದ್ರೆ ಬರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ, ಯಾರು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಏಕೆಂದರೆ ನಾನು ಹೊಸದಾಗಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ಮೊದಲೇ ತಲುಪುತ್ತೆ ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ನೋಡೋಣ. ನಾನು ಇವತ್ತು ಯಾವುದೇ ರೀತಿ ಸಾಸ್ ಆಗಲಿ, ಹೊರಗಡೆದು ಸಾಸ್, ವಿನೆಗರ್ ಯಾವ ಥರನೂ ಯೂಸ್ ಮಾಡ್ತಾಯಿಲ್ಲ. ಮನೆಯಲ್ಲಿ ಏನಿದೆ ಅದನ್ನೇ ಹಾಕಿ ಮಾಡ್ತಾ ಇರೋದು. ಮೊದಲನೇದಾಗಿ ನಾನಿಲ್ಲಿ ನೂಡಲ್ಸ್ನ ಬೇಯಿಸಿಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಉದುದ್ರಾಗಿ ಕಳೆದ ವಿಡಿಯೋ ಅಲ್ಲಿ ನಾನು ಹಾಕಿದ್ದೀನಿ ಹೇಗೆಲ್ಲ ಮಾಡಿದ್ರೆ ಅದು ಉದುದ್ರಾಗಿ ಬರುತ್ತೆ ಅಂತ ಹೇಳಿ. ಈ ಸಲ ನಾನು ತೋರಿಸ್ತಾ ಇಲ್ಲ, ನಿಮ್ಗೆ ಬೇಕಿದ್ದರೆ ಆ ವಿಡಿಯೋದಲ್ಲಿ ನೋಡ್ಬೋದು. ಇದು ಬಂದು ಅರ್ಧ kg ಇದೆ. ಹಾಗೆ ನಾನಿಲ್ಲಿ ಏನೇನೆಲ್ಲ ತೊಗೊಂಡಿದ್ದೀನಿ ಅಂತಲೂ ಹೇಳ್ತೀನಿ. ಮೊದಲನೇದಾಗಿ ನಾನಿಲ್ಲಿ ಸ್ವಲ್ಪ 2 ಎಲೆಯಷ್ಟು ಕ್ಯಾಬೇಜನ್ನು ತೊಗೊಂಡಿದ್ದೀನಿ, ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ನಾನು ಯಾಕೆ ಈ ಥರ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಅಂತಂದರೆ ಮಕ್ಕಳು ತಿನ್ನಲಿಕ್ಕೆ ತುಂಬ ಸುಲಭವಾಗುತ್ತೆ. ತುಂಬ ದೊಡ್ಡದಾಗಿ ಹಾಕಿಬಿಟ್ರೆ ತಿನ್ನೋದಿಲ್ಲ, ತೆಗೆದಿಟ್ಬಿಡ್ತಾರೆ, ಅದಕ್ಕೋಸ್ಕರ. ನೆಕ್ಸ್ಟ್ ಇಲ್ಲಿ ಕ್ಯಾರೆಟ್ ತೊಗೊಂಡಿದ್ದೀನಿ, ಸಣ್ಣದಾದ ಒಂದು. ಇದನ್ನು ಸೇಮ್ ಹಾಗೆ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ. 4 ರಿಂದ 5 ಬೀನ್ಸ್. ನೆಕ್ಸ್ಟ್ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, 1/4 ಭಾಗದಷ್ಟು ಕ್ಯಾಪ್ಸಿಕಮ್, ಹಾಗೆ 2 ಹಸಿಮೆಣಸಿನ್ಕಾಯಿ, ಅರ್ಧ ಟೀ ಸ್ಪೂನಷ್ಟು ಕರಿಮೆಣಸಿನ ಪುಡಿ, ಸಣ್ಣದಾದದ್ದು ಒಂದು ಟೊಮೆಟೊ, ತುಂಬ ಹಣ್ಣಾಗಿರಬೇಕು, ಹುಳಿ ಟೊಮೆಟೊ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ನಿಂಬೆ ರಸ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ದಪ್ಪದಾದ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಈ ಥರ ಸಣ್ಣ ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಸ್ಪೈಸಸ್ ಪೌಡರ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಗರಂ ಮಸಾಲ ತೊಗೊಂಡಿದ್ದೀನಿ, ಹಾಗೆ ಧನಿಯಾ ಪುಡಿ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಚಿಕನ್ ಮಸಾಲ ತೊಗೊಂಡಿದ್ದೀನಿ, ಮಾಡಲಿಕ್ಕೆ ಎಣ್ಣೆ, ಹಾಗೆ ರುಚಿಗೆ ತಕ್ಕಷ್ಟು ಫುಲ್ ಪುಡಿ ತೊಗೊಂಡಿದ್ದೀನಿ. ಗರಂ ಮಸಾಲ ಬಂದು ಒಂದು 1/4 ಟೀ ಸ್ಪೂನಷ್ಟು ಹಾಕೊಳ್ತೀನಿ, ಧನಿಯಾ ಅರ್ಧ ಟೀ ಸ್ಪೂನು, ನೆಕ್ಸ್ಟ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಅರ್ಧ ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಮಸಾಲ ಕೂಡ ಇದೊಂದು 1/4 ಟೀ ಸ್ಪೂನ್ ಆದರೆ ಸಾಕು ಫ್ಲೇವರ್ಗೋಸ್ಕರ. ಮೇನ್ ಇಂಗ್ರೀಡಿಯೆಂಟ್ ಏನಪ್ಪ ಅಂತಂದರೆ ಇದಕ್ಕೆ ಮೆಣಸಿನ ಪುಡಿ, ಹಾಗೆ ಕ್ಯಾಪ್ಸಿಕಮ್, ನೆಕ್ಸ್ಟ್ ಕ್ಯಾಬೇಜ್, ಹಾಗೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಹಾಗೆ ಗರಂ ಮಸಾಲ. ಇಷ್ಟು ಇಂಗ್ರೀಡಿಯೆಂಟ್ಸ್ ಹೈಲೈಟ್ ಆಗಿರುತ್ತೆ. ಹಾಗೆ ಲಾಸ್ಟಲ್ಲಿ ನಾವು ಎಲ್ಲ ರೆಡಿ ಆದಮೇಲೆ ಲಾಸ್ಟಲ್ಲಿ ನಾವು ಏನು ಲಾಸ್ಟಲ್ಲಿ ಇದನ್ನು ಅಂದರೆ ಈರುಳ್ಳಿನ ಹಾಕ್ಕೊಂಡು ತಿಂತೀವಿ, ಅದೇ ಹೈಲೈಟ್ ಫ್ಲೇವರ್ ಕೊಡೋದು ಅಂತಲೇ ಹೇಳ್ಬೋದು. ಇವಾಗ ತಡ ಮಾಡೋದು ಬೇಡ ಫ್ರೆಂಡ್ಸ್, ಬನ್ನಿ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಮೊದಲನೇದಾಗಿ ನಾನಿಲ್ಲಿ ಗೋಬಿ ಬಾಣಲಿನ ಇಟ್ಕೊಂಡಿದ್ದೀನಿ, ಹಾಗೆ ಸ್ಟವ್ ಕೂಡ ಆನ್ ಮಾಡಿದ್ದೀನಿ. ಇದಕ್ಕೆ ಬಾಣಲಿಗೆ ನಾನು ಎಣ್ಣೆ ಸವರಿದ್ದೀನಿ, ಯಾಕೆಂದರೆ ಇದು ಕಬ್ಬಿಣದ ಬಾಣಲಿ ಆಗಿರೋದ್ರಿಂದ ನಾವು ಯೂಸ್ ಮಾಡಿ ಆದಮೇಲೆ ನೀಟಾಗಿ ವಾಶ್ ಮಾಡಿ ಅದು ಫುಲ್ ಡ್ರೈ ಆದಮೇಲೆ ಎಣ್ಣೆ ಸವರಿ ಮಡಗೋದ್ರಿಂದ ತುಕ್ಕು ಹಿಡಿಯೋದಿಲ್ಲ, ಅದಕ್ಕೋಸ್ಕರ. ಅದಾದಮೇಲೆ ಯೂಸ್ ಮಾಡಬೇಕಾದ್ರೂ ಒಂದು ಸಲ ನೀಟಾಗಿ ವಾಶ್ ಮಾಡ್ಕೊಬೇಕಾಗುತ್ತೆ. ನಾನು ವಾಶ್ ಮಾಡಿ ಇಲ್ಲಿ ಆಯಿಲ್ ಸ್ಪ್ರೆಡ್ ಮಾಡಿದ್ದೀನಿ. ನೆಕ್ಸ್ಟ್ ಬಾಣಲಿ ಕಾಯ್ತಾ ಇದೆ. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತೀನಿ. ನಾನು ಅರ್ಧ kg ತೊಗೊಂಡಿರೋದ್ರಿಂದ 2 ಟೇಬಲ್ ಸ್ಪೂನು ಆಯಿಲನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಕಡಿಮೆ ಬೇಕು ಅಂದರೆ ಕಡಿಮೆ ಯೂಸ್ ಮಾಡ್ಕೊಬೋದು. ಇವಾಗ ಇದು ಕಾಯ್ತಾ ಇದೆ ಎಣ್ಣೆ ಲೈಟಾಗಿ ಕಾದಿದೆ ಅನ್ನೋ ಟೈಮಲ್ಲಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಈರುಳ್ಳಿನ ಸಪ್ರೇಟ್ ಮಾಡಿದ್ದೀನಿ, ಹಾಗೆ ಮೆಣಸಿನ್ಕಾಯಿ ಸಿಡಿತಾ ಇದೆ. ನೆಕ್ಸ್ಟು ಈರುಳ್ಳಿನ ಹಾಕ್ಕೊಳ್ಳೋಣ. ಈ ಥರ ಕೈ ಇದ್ದರೆ ಯೂಸ್ ಮಾಡಿ, ಇಲ್ಲಾಂದರೆ ನಾರ್ಮಲಾಗಿ ನಿಮ್ಮ ಮನೆಯಲ್ಲಿ ಯಾವ ಥರ ಇದೆ ಅದನ್ನು ಯೂಸ್ ಮಾಡ್ಕೊಬೋದು. ಈ ಥರ ಇದ್ದರೆ ತುಂಬ ಸುಲಭ ಆಗುತ್ತೆ, ಅದಕ್ಕೋಸ್ಕರ. ಇದು ತುಂಬ ಫ್ರೈ ಆಗೋ ಆಗಿಲ್ಲ, ಶಾಲೋ ಫ್ರೈ ಆಗಬೇಕು. ನೆಕ್ಸ್ಟು ನಾನಿಲ್ಲಿ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಕೂಡ ಶಾಲೋ ಫ್ರೈ. ನಾವೇನು ಫ್ರೈ ಮಾಡ್ತಾ ಇದ್ದೀವಿ ಆ ಟೊಮೆಟೊ ಬಿಟ್ಟು ಇನ್ನೆಲ್ಲನೂ ಶಾಲೋ ಫ್ರೈನೇ ಮಾಡ್ಕೊಬೇಕಾಗುತ್ತೆ. ಆ ಥರ ಮಾಡ್ಕೊಂಡ್ರೆ ಮಾತ್ರ ಫ್ಲೇವರ್ಫುಲ್ಲಾಗಿರುತ್ತೆ ಮತ್ತು ಚೆನ್ನಾಗಿರುತ್ತೆ. ಕ್ಯಾಪ್ಸಿಕಮ್ ಹಾಕೋದ್ರಿಂದ ಅದು ಫ್ಲೇವರು ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ನೂಡಲ್ಸ್ಗೆ.
ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಬಿಡದೆ ಐ ಫ್ಲೇಮಲ್ಲೇ ಇಟ್ಕೊಂಡು ಇದೆಲ್ಲ ಮಾಡ್ಕೊಬೇಕು. ಈ ಥರ ಇವಾಗ ಇದು ಫ್ರೈ ಆಗ್ತಾಯಿದೆ. ನೆಕ್ಸ್ಟು ನಾನಿಲ್ಲಿ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ರಾ ಸ್ಮೆಲ್ ಹೋಗೋ ತನಕನೂ ಹುರ್ಕೊಬೇಕಾಗತ್ತೆ. ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಬೇಕು. ಇದು ಇವಾಗ ಫ್ರೈ ಆಗ್ತಾ ಇದೆ. ಸ್ಮೆಲ್ಲು ಕೂಡ ಘಮ ಕೂಡ ಬಿಟ್ಕೊಳ್ತಾ ಇದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಾನು ಟೊಮೆಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ಆರ್ಗಾನಿಕ್ ಫುಡ್ ಕಲರ್ ಆಗಲಿ ಮತ್ತು ಸಾಸ್ ಆಗಲಿ ವಿನೆಗರ್ ಆಗಲಿ ಬಳಸ್ತಾ ಇಲ್ಲ. ಈ ರೀತಿ ಮಾಡ್ಕೊಳ್ಳಿ. ಇವಾಗಿದು ಕಂಪ್ಲೀಟಾಗಿ ಸಾಫ್ಟ್ ಆಗಬೇಕು ಟೊಮೆಟೊ, ಮತ್ತು ಹಸಿ ವಾಸನೆ ಹೋಗಬೇಕು. ಈ ಟೊಮೆಟೊ ಹಾಕಲಿಕ್ಕೆ ಏನು ಕಾರಣನಪ್ಪ ಅಂದರೆ ನಾವು ಸಾಸ್ ಏನು ಯೂಸ್ ಮಾಡ್ತಾಯಿಲ್ಲ. ಅದಕ್ಕೋಸ್ಕರ ನಾನು ಹುಳಿ ಟೊಮೆಟೊನ ಫೈನಾಗಿ ಹಚ್ಚಿಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಬಿಡದೆ ಕೈ ಆಡಿಸ್ಕೊಬೇಕು. ಯಾಕೆ ಅಂದರೆ ಐ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋದ್ರಿಂದ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ಲೋ ಫ್ಲೇಮಲ್ಲೆಲ್ಲ ಇಟ್ಕೊಂಡು ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ನಾವು ಶಾಲೋ ಫ್ರೈ ಮಾಡೋದ್ರಿಂದ ಈ ರೀತಿಯಾಗಿ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟು ಇವಾಗ ಇದು ಫ್ರೈ ಆಗ್ತಾಯಿದೆ. ನೆಕ್ಸ್ಟು ನಾವು ಏನು ತರಕಾರಿ ತೊಗೊಂಡಿದ್ವಿ, ಕ್ಯಾರೆಟ್, ಕ್ಯಾಬೇಜ್, ಹಾಗೆ ಬೀನ್ಸ್ ಎಲ್ಲ ಕೂಡ ಹಾಕ್ಕೊಂಡು ಇದು ಕೂಡ ಒಂದು ಅರ್ಧ ಭಾಗದಷ್ಟು ಫ್ರೈ ಆಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಬೇಕು. ಇದೇ ರೀತಿ ಬಿಡದೆ ಫ್ರೈ ಆಡಿಸ್ಕೊಳ್ತಾ ಇರಿ. ತರಕಾರಿಗಳೆಲ್ಲ ಅರ್ಧ ಭಾಗ ಫ್ರೈ ಆಗಿದೆ. ನೆಕ್ಸ್ಟು ನಾನಿಲ್ಲಿ ಸ್ಪೈಸಸ್ ಪೌಡರ್ಗಳೆಲ್ಲನೂ ಆ್ಯಡ್ ಮಾಡಿದ್ದೀನಿ. ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಹಾಗೆ ಧನಿಯಾ ಪೌಡರ್, ನೆಕ್ಸ್ಟ್ ಗರಂ ಮಸಾಲ, ಮೆಣಸಿನ ಪುಡಿ, ಚಿಕನ್ ಮಸಾಲ ಇಷ್ಟನ್ನು ನಾನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಒಂದು 30 ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು. ಸ್ಪೈಸಸ್ ಪೌಡರ್ ಎಲ್ಲ ಫ್ರೈ ಆಗಿದೆ. ನೆಕ್ಸ್ಟು ಸ್ವಲ್ಪ ಸಾಂಬಾರು ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿ ಇಷ್ಟನ್ನು ಹಾಕಿ ಒಂದು ಮಿಕ್ಸ್ ಕೊಟ್ಕೊಬೇಕು. ಈ ಥರ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇದು ಮಿಕ್ಸ್ ಆದ ನಂತರ ನಾವು ನೂಡಲ್ಸನ್ನು ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇದೆ ನೂಡಲ್ಸ್ ಹಾಕ್ಕೊಂಡಿದ್ದೀನಿ. ನೂಡಲ್ಸನ್ನು ಈ ರೀತಿಯಾಗಿ ಫ್ರೈ ಮಾಡ್ಕೊಬೇಕು, ಮಿಕ್ಸ್ ಮಾಡ್ಕೋತಾ ಇರಬೇಕು. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಲೈಕ್ ರೋಡ್ ಸೈಡ್ ಥರನೇ ಇರುತ್ತೆ ಟೇಸ್ಟು. ಏನು ವ್ಯತ್ಯಾಸ ಅಂತಂದರೆ ಅವರು ಸಾಸ್ ಮತ್ತು ಇದೆಲ್ಲ ಬಳಸ್ತಾರೆ. ಸೊ ನಾನು ಸಾಸ್ ಏನು ಬಳಸ್ತಾ ಇಲ್ಲ. ಈ ಟೈಮ್ನಲ್ಲಿ ನಿಂಬೆ ರಸನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಆದರೆ ಸಾಕು. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೂಡಲ್ಸ್ ಕಂಪ್ಲೀಟಾಗಿ ರೆಡಿಯಾಗಿದೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ಹಾಗೆ ನೆಕ್ಸ್ಟ್ ನಾವು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಫ್ಲೇವರ್ಫುಲ್ಲಾಗಿದೆ. ನಾನು ಇದೊಂದು ಪ್ಲೇಟ್ ಹಾಕ್ಕೊಂಡಿದ್ದೀನಿ. ಇವಾಗ ನೂಡಲ್ಸನ್ನು ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಕಲರ್ಫುಲ್ಲಾಗಿದೆ. ಸೇಮ್ ರೋಡ್ ಸೈಡಲ್ಲಿ ಹೇಗೆ ಮಾಡ್ತಾರೆ ಕಲರ್ ಹಾಗೇ ಇದೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಫ್ರೆಂಡ್ಸ್. ನೀವು ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ. ಹೆಲ್ತು ಇಂಪಾರ್ಟೆಂಟ್ ಅಲ್ವಾ ನಮಗೆ, ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಕೊನೆಯದಾಗಿ ನಾನಿಲ್ಲಿ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡು ತಿನ್ನೋದ್ರಿಂದ ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ. ನಿಮಗೆ ಇದು ನ್ಯಾಚುರಲ್ಲಾಗಿ ಅಂದರೆ ಮನೆಯಲ್ಲೇ ಮಾಡಿರೋದು ಅಂತ ಅನಿಸೋದೆಲ್ಲ ತಿಂತಾ ಇರಬೇಕಾದ್ರೆ ಹೊರಗಡೆಯಿಂದ ತೊಗೊಂಡು ಬಂದು ತಿಂತಾಯಿದ್ದೀವೇನೋ ಅಂತ ಅನಿಸುತ್ತೆ. ಅಷ್ಟು ಫ್ಲೇವರ್ಫುಲ್ ಆಗಿರುತ್ತೆ, ಹಾಗೆ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೀವು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ ಬಾಯ್.